ಸ್ಟಾಕ್ ಮಾರ್ಕೆಟ್ನಲ್ಲಿ ಲಾಭ ಮಾಡಬೇಕು ಅಂತ ಅನ್ನೋದೇ ಆದರೆ ಚಾರ್ಟ್ ಅನಾಲಿಸಿಸ್ಸು ಕಂಪಲ್ಸರಿ. ಅದಕ್ಕೆ ಬೇಕಾಗಿರ್ತಕ್ಕಂಥದ್ದು ಟೆಕ್ನಿಕಲ್ ಅನಾಲಿಸಿಸ್. ಈ ಟೆಕ್ನಿಕಲ್ ಅನಾಲಿಸಿಸ್ನ ಯೂಸ್ ಮಾಡಿ ಬೈ ಮಾಡೋದು ಹೇಗೆ, ಸೆಲ್ ಮಾಡೋದು ಹೇಗೆ ಅಂತ ಕಂಡುಹಿಡ್ಕೊಂಡು ಲಾಭ ಮಾಡಬೇಕು ಅಂತಕ್ಕಂತಹ ಆಸೆ ನಿಮಗಿದ್ರೆ ಈ ಫ್ರೀ ವೆಬಿನಾರು ನಿಮಗಾಗಿ. ಹಾಯ್, ನಾನು ಯತೀಶ್ ಹಾಲ್ಕುರಿಕೆ. 12 ವರ್ಷಗಳ ಅನುಭವ ಎಕ್ಸ್ಕ್ಲೂಸಿವ್ ಆಗಿ ನನಗೆ ಸ್ಟಾಕ್ ಮಾರ್ಕೆಟಲ್ಲಿದೆ. ನಂದು ಪೋಸ್ಟ್ ಗ್ರ್ಯಾಜುಯೇಷನ್ ಇನ್ ಅಗ್ರಿಕಲ್ಚರ್ ಎಕನಾಮಿಕ್ಸ್ ಫ್ರಮ್ ಅಗ್ರಿಕಲ್ಚರ್ ಯೂನಿವರ್ಸಿಟಿ ಬ್ಯಾಂಗ್ಳೂರ್. ಈ ಫ್ರೀ ವೆಬಿನಾರ್ನಲ್ಲಿ ನೀವು ಟೆಕ್ನಿಕಲ್ ಅನಾಲಿಸಿಸ್ ಅಂದರೆ ಏನು, ಟೆಕ್ನಿಕಲ್ ಅನಾಲಿಸಿಸ್ ಇಂಪಾರ್ಟೆನ್ಸ್ ಏನು, ಟೆಕ್ನಿಕಲ್ ಅನಾಲಿಸಿಸನ್ನು ಹೇಗೆ ನಾವು ಯೂಸ್ ಮಾಡಬೇಕು, ಅದೊಂದೇ ಅಲ್ಲ, ಈ ಟೆಕ್ನಿಕಲ್ ಅನಾಲಿಸಿಸ್ನಲ್ಲಿ ಒಂದು ಪರ್ಟಿಕ್ಯುಲರ್ ಸ್ಟ್ರಾಟಜಿ ಉಪಯೋಗಿಸಿ ನಾವೇನಾದ್ರೂ ಟ್ರೇಡ್ ಮಾಡಿದ್ರೆ ಯಾವ ಜಾಗದಲ್ಲಿ ಎಂಟ್ರಿ ಸಿಗತ್ತೆ, ಯಾವ ಜಾಗದಲ್ಲಿ ನಾವು ಲಾಭನ ತಗೋಬೋದು ಅಂತಕ್ಕಂಥದ್ದನ್ನು ಈಕ್ವಿಟಿ, ಫ್ಯೂಚರ್ಸ್ ಮತ್ತು ಆಪ್ಷನ್ಸ್ನಲ್ಲಿ ಪೂರ್ತಿಯಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡೋಣ. ಇದರ ಜೊತೆಗೆ ಇಂಡಿಕೇಟರ್ಸ್ಗಳನ್ನು ಯೂಸ್ ಮಾಡೋದನ್ನು ನಾವು ಅರ್ಥ ಮಾಡಿಕೊಂಡು ಅದನ್ನು ಯಾವಾಗ ಯೂಸ್ ಮಾಡಬೇಕು, ಯಾವಾಗ ಯೂಸ್ ಮಾಡಬಾರ್ದು, ಯಾವ ಸಮಯದಲ್ಲಿ ಯಾವ ಇಂಡಿಕೇಟರ್ಗಳನ್ನು ಯೂಸ್ ಮಾಡಬೇಕು ಅಂಥದ್ದನ್ನು ಕೂಡ ನಾವು ಅರ್ಥ ಮಾಡ್ಕೊಳ್ಳೋಣ. ಇದ್ರ ಜೊತೆಗೆ ಎಲೈಟ್ ವೇವ್ ಥಿಯರಿ, ಫೆಬೊನಾಚಿ ರಿಟ್ರೇಸ್ಮೆಂಟ್ ಥಿಯರಿ ಮತ್ತು ಡೌ ಥಿಯರಿ ಕಾನ್ಸೆಪ್ಟ್ಗಳನ್ನು ಯೂಸ್ ಮಾಡ್ಕೊಂಡು ಎಲ್ಲಿ ಎಂಟ್ರಿ ಆಗಬೇಕು, ಎಲ್ಲಿ ನಮಗೆ ಪ್ರಾಫಿಟ್ ತಗೋಬೇಕು ಅನ್ನೋದನ್ನು ಕೂಡ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಇವೆಲ್ಲದನ್ನು ಕೂಡ ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ ನೀವು ರೆಡಿ ಇದ್ದೀರಾ ಅಂತ ಅನ್ನೋದೇ ಆದರೆ ಬೇಗ ಸೈನ್ ಆಫ್ ಮಾಡಿ ಇನ್ಫಾರ್ಮೇಷನನ್ನು ಕೊಡಿ. ನಿಮ್ಮ ಭೇಟಿ ಫ್ರೀ ವೆಬಿನಾರ್ನಲ್ಲಾಗುತ್ತೆ. ನಿಮ್ಮ ಎಲ್ಲ ಡೌಟ್ಗಳನ್ನು ತೊಗೊಂಡು ಬನ್ನಿ, ನಾವು ಪರಿಹಾರ ಮಾಡಿ.